ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಮತ್ತೆ ಇವತ್ತು ಅಪ್ಪನ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ಇಲ್ಲೇ ಸ್ಟೇಟ್ ಬ್ಯಾಂಕಲ್ಲಿರೋ ನಿಯರ್ ಬೈ ವಿಶಾಲ್ ಮಾರ್ಟಿಗೆ ಹೋಗುವ ಅಂತ ಬಂದದ್ದು. ಸೊ ಇಲ್ಲಿ ಬರುವಾಗ ಒಂದು ಲಾರಿಯಲ್ಲಿ ನನಗೆ ಒಳ್ಳೆ ಬ್ಯೂಟಿಫುಲ್ ಸೆಂಟೆನ್ಸ್ ಒಂದು ಸಿಕ್ಕಿತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಹೋದ್ವಿ. ಸೊ ಇಲ್ಲಿ ನಾವೀಗ ಬಂದದ್ದು ಸ್ಟೇಟ್ ಬ್ಯಾಂಕ್ ಹತ್ರ ಇದೆ ನೋಡಿ. ಸ್ಟೇಟ್ ಬ್ಯಾಂಕಿಗೆ ಬಂದು ಅಲ್ಲಿ ಮುಂದೆ ಕಾಣ್ತಾ ಉಂಟಲ್ಲ SBI ಬ್ಯಾಂಕ್, ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ. ಸೊ ಬನ್ನಿ, ನಿಮಗೆ ಸಹ ವಿಶಾಲ್ ಮಾರ್ಟಲ್ಲಿ ಎಂತೆಲ್ಲ ಉಂಟು ಅಂತ ನಾನು ತೋರಿಸ್ತೇನೆ. ಈಗ ಎಂತೆಲ್ಲ ಆಫರ್ ಆಗ್ತಾ ಉಂಟು ಮತ್ತು ಎಷ್ಟು ಹೇಗೆಲ್ಲ ಅಮೌಂಟ್ ಪ್ರೈಸ್ ಎಲ್ಲ ಹೇಗಿದೆ ಅಂತ ನೋಡುವ. ಇಲ್ಲಿ ಮುಂದೆ ಬಂದ್ವಿ. ಮುಂದೆ ಬರ್ತಾ ಬರ್ತಾ ನಮಗೆ ವಿಶಾಲ್ ಮಾರ್ಟೇ ಕಾಣುದಿಲ್ಲ. ನಾನು ಅಪ್ಪನ ಹತ್ರ ಹೇಳಿದೆ, ಸೊ ಇದೇ ರೂಟಲ್ಲಿ ನಾವು ಬಂದಿದ್ದೇವೆ ಅಂತ. ಸೊ ಆಗ ಹೇಳಿದ್ಲು, ಅಯ್ಯೋ ಇದು ರೂಟ್ ಅಲ್ಲ, ನೆಕ್ಸ್ಟ್ ಲೆಫ್ಟ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ವಾಪಸ್ ಹೋಗ್ತಾ ಇದ್ದೇವೆ. ಸೊ ಸ್ಟೇಟ್ ಬ್ಯಾಂಕಿಂದ ಆ ಕಡೆಯಿಂದ ಬರುವಾಗ ಫಸ್ಟ್ ಲೆಫ್ಟ್ ಅಲ್ಲ, ಸೆಕೆಂಡ್ ಲೆಫ್ಟಲ್ಲಿರೋದಕ್ಕೆ ಹೋಗಬೇಕಿತ್ತು. ಇವಳೇ ನೋಡಿ ಫಸ್ಟ್ ಲೆಫ್ಟ್ ಅಂತ ಹೇಳಿ ಕರ್ಕೊಂಡು ಬಂದದ್ದು. ಸೊ ಸರಿ ಅಂತ ಹೇಳಿ ರಿಟರ್ನ್ ಆ ಕಡೆ ಹೋಗ್ತಾ ಇದ್ದೇವೆ. ಮತ್ತೆ ಇಲ್ಲಿ ಬರುವಾಗ ನಮಗೆ SBI ಬ್ಯಾಂಕ್ ಇದೊಂದು ಸೂಪರ್ ಆಗಿರೋ ಗಾರ್ಡನ್ ಸಿಕ್ಕಿತು. ಚೆಂದ ಆಯ್ತು ನೋಡಲಿಕ್ಕೆ. ಅದನ್ನು ಸಹ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಬಂದದ್ದು. ಮುಂದೆ ಬಂದ್ವಿ. ಸೊ ಮುಂದೆ ಇವಳೊಬ್ಳು ಫ್ರಂಟಲ್ಲಿ ನಡೀತಾ ಇದ್ದಾಳೆ. ಸೊ ನಾನು ಬ್ಯಾಕಿಂದ ಹೋಗ್ತಾ ಇದ್ದೇನೆ. ನೋಡಿ, ನಾವೀಗ ಈ ರೂಟಲ್ಲಿ ಬರಬೇಕಿತ್ತು ಆವಾಗ. ಸೊ ನಾವು ತಪ್ಪಿ ಅಲ್ಲಿ ಫ್ರಂಟಲ್ಲಿರೋ ಲೆಫ್ಟ್ ರೂಟಿಗೆ ಹೋಗಿದ್ವಿ. ಅಲ್ಲಿ ಸಿಗಲಿಲ್ಲ ಅಂತೇಳಿ ಈಗ ಫೈನಲಿ ನಮಗೆ ಮಂಗಳೂರು ದರ್ಬಾರ್ ಹೋಟೆಲ್ನ ಅಲ್ಲಿರೋ ವಿಶಾಲ್ ಮಾರ್ಟ್ ಸಿಕ್ಕಿತು. ಸೊ ಬನ್ನಿ ಒಳಗೆ ಹೋಗುವ. ಇಲ್ಲೇ ಇದೆ ನೋಡಿ ವಿಶಾಲ್ ಮಾರ್ಟ್. ಇದು ಇಲ್ಲಿ ನೋಡಿ ಕಾಣ್ತಾ ಉಂಟಲ್ಲ, ಇದುವೇ ವಿಶಾಲ್ ಮಾರ್ಟ್. ಮುಂದೆ ಇವತ್ತು ಎಂಥದೋ ಸೇಲ್ ನಡೆಯುತ್ತಿತ್ತು. ಸೊ ಡೆಕೋರ್ ಎಲ್ಲ ಮಾಡಿದ್ರು, ಸೇಲ್ ಅಂತ ಬೋರ್ಡ್ ಸಹ ಹಾಕಿದ್ರು. ಸೊ ಇಲ್ಲಿ ಫ್ರಂಟಲ್ಲಿ ಬ್ಯಾಗ್ ಎಲ್ಲ ಇಲ್ಲಿ ಕೊಟ್ಟು ನಾವು ಒಳಗೆ ಬಂದ್ವಿ. ಸೊ ಒಳಗೆ ಬರ್ತಾನೆ ನಮಗೆ ಫಸ್ಟ್ ಕಂಡದೊಂದು ಬಿಸ್ಕೆಟ್ ಬೈ 1 get 1 ಅಂತಿತ್ತು. ಸೊ ಅದನ್ನು ನೋಡಿಕೊಂಡು ಮುಂದೆ ಹೋದ್ವಿ. ಸೊ ಇಲ್ಲಿ ಡ್ರೆಸ್ಸಿಗೆಲ್ಲ 50% ಆಫ್, 70% ಆಫ್ ಅಂತೆಲ್ಲ ಹಾಕಿದ್ರು. ಸೊ ಅದನ್ನೆಲ್ಲ ನೋಡ್ತಾ ಇಲ್ಲಿ ಬಂದ್ವಿ ಮುಂದೆ. ನೆಕ್ಸ್ಟ್ ಇಲ್ಲಿ ನಾವು ಮುಂದೆ ಬಂದು ನೋಡಿದೊಂದು ಬ್ಯಾಗ್ ಸೆಕ್ಷನ್. ಬ್ಯಾಗ್ ಸ್ಟಾರ್ಟಿಂಗ್ ಇತ್ತು 299, 399, 499, 99 ಎಲ್ಲ ಹೀಗೆ ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ಸೊ ಅದರಲ್ಲಿ ಸಹ ಒಂದು ಬ್ಯಾಗ್ ಇಷ್ಟ ಆಯಿತು. ಫೈನಲಿ ಆ ಬ್ಯಾಗಲ್ಲಿ ಒಂದು ಜಿಪ್ ಇರಲಿಲ್ಲ. ಸೊ ಅದು ಅಲ್ಲೇ ಬಿಟ್ಟು ವಾಪಸ್ ಬಂದದ್ದು ಮೇಲೆ ಬೇರೆ ಎಂಥ ಕಡೆ ಸೆಕ್ಷನಲ್ಲಿ ಎಂತ ಉಂಟು ನೋಡುವ ಅಂತ. ಈಗ ನಾವು ಹೋಗ್ತಿರೋದು ಫಸ್ಟ್ ಫ್ಲೋರಿಗೆ. ಫಸ್ಟ್ ಫ್ಲೋರಲ್ಲಿ ಹೋಗುವಾಗ ಕೂಡ ನಮಗೆ ಇಲ್ಲಿ ಫ್ರಂಟಲ್ಲಿ ಡಿಶ್ ವಾಶಿಗೆ ಇರಲಿ, ಟಾಯ್ಲೆಟ್ ವಾಶಿಗೆ ಇರುವ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ಕೂಡ ನಮಗೆ ಆಫರ್ ಎಲ್ಲ ಇತ್ತು, ಬೈ 1 get 1 ಎಲ್ಲ. ಮುಂದೆ ಬಂದಾಗ ನಮಗೆ ಇಲ್ಲಿ ಕಿಡ್ಸ್ ಸೆಕ್ಷನ್ ಮತ್ತು ಬಾಯ್ಸ್ ಸೆಕ್ಷನ್ ಇದೆ. ಸೊ ಇದರಲ್ಲಿ ಸಹ ಸ್ಟಾರ್ಟಿಂಗಿಂದ 299 ಇದೆ ಬಾಯ್ಸ್ ಸೆಕ್ಷನಲ್ಲಿ. ಸೊ ಆ್ಯಕ್ಚುಲಿ ಬಾಯ್ಸ್ ಸೆಕ್ಷನಲ್ಲಿ ಒಳ್ಳೆ ಡ್ರೆಸ್ ಎಲ್ಲ ಇತ್ತು. ಕಿಡ್ಸ್ ಸೆಕ್ಷನಲ್ಲಿ ಕೂಡ ಇದೆ. ಹಾಗೆ ಅಪರ್ಣ ಸಹ ಒಂದು ಡ್ರೆಸ್ ನೋಡಬೇಕು ಅಂತ ಹೇಳ್ತಿದ್ಲು. ಹಾಗೆ ಅವಳೊಂದು ಡ್ರೆಸ್ ನೋಡ್ತಾ ಇದ್ದಲ್ಲ, ಅವಳ ಅಪ್ಪನಿಗೆ ಬೇಕಂತ ಹೇಳಿದ್ಲು. ಸೊ ಅದು ಸಹ ನೋಡ್ತಾ ಇದ್ಲು. ನಾನು ಈ ಕಡೆಯಿಂದ ಎಂತ ಮಾಡೋದು ಅಂತ ಹೇಳಿ ಬೇರೆ ಏನಾದರೂ ಇದೆಯಾ ಅಂತ ಆ ಕಡೆ ಸರ್ಚ್ ಮಾಡ್ತಾ ಇದ್ದೇನೆ, ನೋಡು ಎಂತ ಸಿಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ನನಗೆ ಕಂಡಿದ್ದು ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್, ಅಂದರೆ ನಮಗೆ ಸ್ಕೂಲ್ಗೆ ಬೇಕಾಗಿರೋ ಐಟಮ್ಸ್, ಬುಕ್ಕು, ಪೆನ್ನು, ಈ ಥರದ್ದೆಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಮುಂದೆ ಬಂದ್ವಿ. ಸೊ ಮುಂದೆ ಬರುವಾಗ ನಮಗೆ ಕಂಡಿದ್ದು ಶೂ ಸೆಕ್ಷನ್. ಸೊ ಶೂಸ್ ಮತ್ತು ಚಪ್ಪಲ್ ಸೆಕ್ಷನಲ್ಲಿ ನೋಡ್ತಾ ಇದ್ವಿ. ಚಪ್ಪಲ್ ಯಾವುದು ಹೇಗೆ ಎಲ್ಲ ಉಂಟು, ಪ್ರೈಸ್ ಎಲ್ಲ ಹೇಗೆ ಅಂತ. ಓಕೆ, ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗೆ ಮುಂದೆ ಬಂದ್ವಿ. ಮುಂದೆ ಎಂತ ಉಂಟು ಅಂತ ನೋಡ್ತಾ ಬಂದ್ವಿ. ಎಗೈನ್ ಬಂದದ್ದು ನಾವು ಸೆಕೆಂಡ್ ಫ್ಲೋರಿಗೆ. ಸೆಕೆಂಡ್ ಫ್ಲೋರಲ್ಲಿ ಬರುವಾಗ ಇಲ್ಲಿ ನಮಗೆ ಮ್ಯಾಟ್ಸ್ ಎಲ್ಲ ಇತ್ತು. ಮ್ಯಾಟ್ ಎಲ್ಲ ನೋಡಲಿಕ್ಕೆ ಸಿಕ್ಕಿತು. ಮ್ಯಾಟ್ ಎಲ್ಲ ತುಂಬ ಕಮ್ಮಿಗೆ ಇತ್ತು, 20 rupees 40 rupeesಗೆಲ್ಲ ಇತ್ತು. ಮತ್ತು ಇದರ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ನೋಡಲಿಕ್ಕೆ ಚೆಂದ ಇತ್ತು, ನೋಡಿಕೊಂಡು ಬಂದ್ವಿ. ಮತ್ತು ಇಲ್ಲಿ ಮತ್ತೆ ಬೈ 1 get 1 ಬಿಸ್ಕೆಟ್ ಎಲ್ಲ ಇಟ್ಟಿದ್ರು.
ಹಾಗೆ ಬೈ ಒನ್ ಗೆಟ್ ಒನ್ ಬಿಸ್ಕೆಟ್ ಮಾತ್ರ ಅಲ್ಲ, ಆ ಕಡೆ ನಮಗೆ ಜ್ಯೂಸು ಸಹ ಇತ್ತು. ಎಂಥದ್ದು ಜ್ಯೂಸ್, ಎಂಥ ಮಿರಿಂಡಾ, ಸ್ಪ್ರೈಟ್, ಹೌದು ಮಿರಿಂಡಾ ಮತ್ತು ಸ್ಪ್ರೈಟ್, ಅದು ಸಹ ಬೈ ಒನ್ ಗೆಟ್ ಒನ್ ಇತ್ತು. ಸೊ ಬಟ್ ಅಷ್ಟು ದೊಡ್ಡ ಬಾಟಲನ್ನು ನಾವಿಬ್ಬರು ತಗೊಂಡು ಎಂತ ಮಾಡೋದು, ನಮಗೆ ಇಬ್ಬರಿಗೆ ಕುಡಿಲಿಕ್ಕೆ ಆಗ್ತದೆ ಅಷ್ಟು ದೊಡ್ಡ ಬಾಟಲ್? ಇಲ್ಲ ಅಲ್ವಾ? ಹಾಗೆ ಅದು ಬೈ ಟೂ ಗೆಟ್ ಒನ್ ಫ್ರೀ, ಅದು ಬೈ ಒನ್ ಗೆಟ್ ಒನ್ ಅಲ್ಲ. ಮತ್ತು ಇದು ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್, ಬೆಡ್ ಕವರ್ ಎಲ್ಲ ಸೆಕ್ಷನ್ ಇತ್ತು. ಓಕೆ, ಇದು ಸಹ ಕಮ್ಮಿ ರೇಟಲ್ಲೇ ಇತ್ತು. ಸೊ ಇದನ್ನು ನೋಡಿಕೊಂಡು ಮುಂದೆ ಬಂದದ್ದು. ಮುಂದೆ ಇಲ್ಲಿ ಬರುವಾಗ ಮನೆಗೆ ಬೇಕಾಗಿರೋ ಗ್ರಾಸರಿ ಐಟಮ್ಸ್ ಮತ್ತು ಇಲ್ಲಿ ಬೇಕ್ರಿ ಐಟಮ್ಸ್ ಕೂಡ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದೆ. ಇಲ್ಲಿ ಬೇರೆಲ್ಲ ಎಂತ ಉಂಟು ಅಂತ ನೋಡ್ತಾ ಬರುವಾಗ ನನಗೆ ಒಂದು ಪೂಜಾ ಬಟ್ಟಲು ಸಿಕ್ಕಿತು. ನನಗೆ ಇದು ತುಂಬ ಇಷ್ಟ ಆಯಿತು. ಇದರಲ್ಲಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಕುಂಕುಮ ಎಲ್ಲ ಇಡೋ ಪ್ಲೇಸಸ್ ಸಹ ಇತ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲಿ ಕೆಲವು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಇಲ್ಲಿ ಇದು ಲಾಸ್ಟ್, ಇಲ್ಲಿ ಮತ್ತೆ ಬೇರೆ ಎಂತಿಲ್ಲ ನೋಡಲಿಕ್ಕೆ. ಸೊ ಇಲ್ಲಿಂದ ಮತ್ತೆ ನಾವು ಡ್ಯೂಟಿಗೆ ಜಾಯ್ನ್ ಆಗಬೇಕಿತ್ತು. ಸೊ ಲೇಟ್ ಆಯಿತು ಅಂತ ಹೊರಟದ್ದು. ಟೇಕ್ ಕೇರ್, ಬಾಯ್, ಟಾಟಾ.